ಚೀಲೂರು ಗ್ರಾಮದಲ್ಲಿ ನಡೆಸಿದ ಕಾರ್ಯಕ್ರಮ ಈ ನಮ್ಮದು ಮರಿಯಮ್ಮನಹಳ್ಳಿ ಶಿವಮೊಗ್ಗ ರಸ್ತೆ ಅಭಿವೃದ್ಧಿ, ಚೀಲೂರು ಗ್ರಾಮದಲ್ಲಿ ಬಸ್ ನಿಲ್ದಾಣ, ಆಟೋ ಸ್ಟ್ಯಾಂಡ್ನಲ್ಲಿ ಅವರ ಬೇಡಿಕೆಯಂತೆ ಆಟೋ ಸ್ಟ್ಯಾಂಡ್ ಇರ್ತಕ್ಕಂಥ ಜಾಗದಲ್ಲಿ ಡ್ರೈನು, ಪರಿಶಿಷ್ಟ ಜಾತಿ ಕಾಲೋನಿಗಳಲ್ಲಿ ಅವ್ರ ಬೇಡಿಕೆಯಂತೆ ಹಳೆಗೆ ಮೆಟ್ಲು, ಹುಡುಗರು ಮಕ್ಕಳು ಎಲ್ಲರೂ ಹಿಡಿತಕ್ಕಂಥ ಒಂದು ಯೋಜನೆ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ವಿಶ್ವನಾಥ್, ಮಾಜಿ ಟಿ ಪಿ ಸದಸ್ಯ ವಾಸನಾಥ್, ಅಧಿಕಾರಿಗಳಂಥ ಕವಣಪ್ಪನವರೇ, ಚಂದ್ರನವರೇ, ವಾಜಿ ಸಾಬ್ರವರೇ, ಪಿ ಡಿ ಆಶಾರವರೇ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸುತ್ತಮುತ್ತ ಗ್ರಾಮದ ಹಿರಿಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿರೇ, ಸ್ನೇಹಿತರೆ, ಮಾಧ್ಯಮಿತರೇ, ತಮ್ಮೆಲ್ಲರಿಗೂ ಭಗೀರಥಿ ಜಯಂತಿಯ ಶುಭಾಶಯನ ಕೊಡಲಿಕ್ಕೆ ಇಚ್ಛೆಪಡ್ತಾರೆ. ಇವತ್ತು ಭಗೀರಥಿ ಜಯಂತಿನೂ ಅಂತ ನಾವು ತಾಲೂಕು ಕಚೇರಿಯಲ್ಲಿ ಆಚರಣೆ ಮಾಡ್ಕೊಂಡು ಬಂದಿದ್ದು. ಇವತ್ತು ಈ ಕಾರ್ಯಕ್ರಮ ಮಾಡಬೇಕು, ಪೇಪರ್ನಲ್ಲಿ ಕಳಿಸ್ಬೇಕು, ಶಾಮಿಯಾನ ಹಾಕಬೇಕು, ಮೈಕ್ ಹಾಕಬೇಕು, ತಿಂಡಿ ವ್ಯವಸ್ಥೆ ಮಾಡಬೇಕು, ಪ್ರಚಾರ ಆಗಬೇಕು ಅಂತೇಳಿ ನನ್ನ ಉದ್ದೇಶ ಇದ್ದಿಲ್ಲ. ನೀವು ನಮ್ಮನ್ನು ಗೆಲ್ಸಿದ್ರೆ ಯಾಕೆ? ಜನಗಳ್ದು ಏನು ಸಮಸ್ಯೆ ಇತ್ತೋ ಸ್ಪಂದಿಸಿ ಕೆಲಸ ಮಾಡೋಕ್ಕೆ. ನಿಜ ತಾವೇಳಂಗೆ ನಮ್ಮ ತಾಲೂಕಿನಲ್ಲಿ ಯಾವುದಾದ್ರೂ ಹೆಚ್ಚು ದಿವಸಕ್ಕೊಂದು 1000 ಮೇಲೆ ವೆಹಿಕಲ್ ಈ ಕಡೆಯಿಂದ 1000 ಮೇಲೆ ಆ ಕಡೆಯಿಂದ ಬರ್ತಕ್ಕಂಥ ಯಾವುದಾದ್ರೂ ರಸ್ತೆ ಇದ್ದಕ್ಕಂದರೆ ಅದು ನಮ್ಮ ಹರಿಹರ ಶಿವಮೊಗ್ಗ ರಸ್ತೆ. ಇದು ಮರಿಯಮ್ಮನಹಳ್ಳಿಯಿಂದ ಶಿವಮೊಗ್ಗ ರಸ್ತೆ ನಮ್ಮ ರಸ್ತೆಯಲ್ಲಿರ್ತಕ್ಕಂಥ ಯಶಸ್ವಿ ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿ 25 ಇದೆ. ಅದು ಭಾಳ ದಿವಸಗಳಿಂದ ರಾಷ್ಟ್ರೀಯ ಹೆದ್ದಾರಿ ಆಯಿತು, ರಾಷ್ಟ್ರೀಯ ಹೆದ್ದಾರಿ ಪೇಪರ್ನಾಗೆ ನೋಡ್ಕೊಂಡು ಬಂದ್ವಿ. ಆದರೂ ಇವತ್ತಿನವ್ರಿಗೇನು ಆದೇಶ ಬಂದಿಲ್ಲ. ಭಾಳ ಜನ ಇಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು 2 ವರ್ಷ 1.5 ವರ್ಷ ಕೆಳಗೆ. ಇದೇ ಚೀಲೂರಲ್ಲಿ ಕಾರ್ಯಕ್ರಮ ಮಾಡಿ ನಮ್ಮ ಸರ್ಕಾರದ ಬಗ್ಗೆ ಟೀಕೆ ಮಾಡಿ, ಈ ರಸ್ತೆ ಬಗ್ಗೆ ಟೀಕೆ ಮಾಡಿದ್ರಿಂದ ಮತ್ತು ನಾವು ಅದು ಪ್ರತೀಕಾರ ಮಾಡದೆ ಹೋದಾಗ ನಮ್ಮ ಪಕ್ಷ ರಾಜ್ಯದಲ್ಲಿ ಐತೆಲ್ಲೋ ತಾಲೂಕಿನ ಶಾಸಕರು ಅದಲ್ಲ ಅಂತಕ್ಕಂಥ ಭಾವನೆ ತಮ್ಮಲ್ಲಿ ಬರಬಾರ್ದು ಅನ್ನೋ ದೃಷ್ಟಿಗೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅಂತಕ್ಕಂಥ ಮಾತನ್ನು ನಾವು ಮೊಟ್ಟ ಮೊದಲಾಗಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ನಿಜ ನಮ್ಮ ಸರ್ಕಾರ ಬಂದಿದ್ದಲ್ಲಿ 2 ವರ್ಷ ಎಷ್ಟೇ ಭಾಳ ಹಾಳಾಗಿತ್ತು. ಭಾಳ ಅಂದರೆ ನನಗೆ ನಾಚೆ ಆಗೋದು. ಎಷ್ಟೋ ಸರಿ ನಾನು ಜ್ಞಾಪತಿಗೆ ಹೋಗ್ತೀನಿ ಶಿವಮೊಗ್ಗ ಹೋಗೋದು. ಈ ರೋಡಿಗೆ ಬಂದ್ಕೊಂಡು ಏನು ಮಾಡ್ತಿದ್ದೆ, ಚೀಲೂರು ಕಡ್ಕಟ್ಟೆಗೆ ಎಂಟ್ರ್ ಆದ ತಕ್ಷಣ ಸೀಟ್ ಹಿಂದ್ಕೊಂಡು ಮರಿಕೊಂಡಿದ್ದು ನೋಡ್ಲಿಕ್ಕೆ ಮಧ್ಯಾಹ್ನ ಥೂ ಅಂತ ಉಗ್ದಾರು ಅಂತ. ನನಗೇನು ಗ್ಲಾಸ್ ಏರ್ಸಿದ್ದೆ ಊಳೇನು ಬಿಡಲ್ಲ, ಆಲ್ಸೋ ಆತ್ಮಗೌರವ. ಇದು ಸತ್ಯ ಮಾತಾಡ್ತೀನಿ. ನಾನು ಭಾಳ ಸರ್ಕಾರದಲ್ಲಿ ಪ್ರಯತ್ನ ಮಾಡಿದೆ. ಕೊನೆ ಪಕ್ಷ ಪ್ಯಾಚ್ ಹಾಕಿ ಬರೆಯೋದು ಅಂತ ಓದೋಷ್ಟು ಮಾಡಿದ್ವಿ. ಅದೇನೋ ಈ ಮಳೆಗಾಲಕ್ಕೆ ಆ ಪ್ಯಾಚ್ ನಿಲ್ಲೇ ಇಲ್ಲ. ಈ ವರ್ಷ ಮತ್ತೆ ಈ ಅಧಿಕಾರಿಗಳಿಗೆ ಹೇಳಿ ದುಡ್ಡು ಬರ್ತದಕ್ಕಿಂತ ಮುಂಚೆ ಒಂದಿಷ್ಟು ಪಕ್ಕ ಮಾಡಬೇಕು, ಉಳಿಸ್ಕೋಬೇಕು ಅಂತೇಳಿ ಸರ್ಕಾರ ಮಕ್ಕಳು ಕಾರ್ಯದರ್ಶಿಗಳ ಮಟ್ಟದಲ್ಲಿ ಪ್ರಯತ್ನ ಮಾಡಿ ಆದಷ್ಟು ಈ ಪ್ಯಾಚ್ ಹಾಕಿ ಪಕ್ಕದಲ್ಲಿ ಎಷ್ಟು ಬೇಕೋ ಅಷ್ಟು ಎಸ್ಟಿಮೇಟ್ ಮಾಡಿ ಸದ್ಯಕ್ಕೆ ಪ್ಯಾಚನ್ನು ಈ 4 ತಿಂಗಳ ಹಾಕ್ಸಿದ್ವಿ. ಆದರೂ ಪ್ಯಾಚೇ ಪಕ್ಕ ಆಗಲಿಲ್ಲ. ಕೊನೆಗೆ ಆಮೇಲೆ ಮುಖ್ಯಮಂತ್ರಿಗಳು ನಮಗೆ ದುಡ್ಡು ಕೊಟ್ಟು PWP ರೋಡಿಗೆ ಅಲ್ಲ, ಈ ಹಳ್ಳಿಗಳಲ್ಲಿ ಏನಾದರೂ ಕೆಲಸ ಮಾಡೋದು ಕೊಟ್ಟರು ನಮ್ಮ ಮರ್ಯಾದೆ ಪ್ರಶ್ನೆ ಇದಾಗಿರ್ತೇವೆ. ಇಡೀ ನಮ್ಮ ತಾಲೂಕಿನಲ್ಲಿ ಯಾವುದಾದ್ರೂ ರಸ್ತೆ ಭಾಳ ಹಾಳಾಗೈತಿ ಅನ್ನಂಗಂದರೆ ಇವತ್ತು ಒಂದು ಕೂಲಮ್ಮಿಂದ ಕುರ್ಕಿ ರೋಡ್ ಅಂತ ಕೆಂಗಳ್ಳಿ ಮುತ್ತಿನಲ್ಲಿ ರೋಡ್, 2ನೇದು ನಲ್ಲೂರು ಸಾಸೋಡಿಂದ ನಲ್ಲೂರು ಈಗಲೂ ಹೋಗಿಲ್ಲ, ಇವತ್ತು ಹೋಗಿಲ್ಲ. ಈಗಲೂ ನಾಚಿಗೆ ನನಗೆ ಆ ರೋಡಿಗೆ ಹೋಗಿಲ್ಲ. ಹೋಗೋದಾದಂಗಂಡು ಲಿಂಗಾಪುರಕ್ಕೆ ಹೋಗಿ ಲಿಂಗಾಪುರ ರೂಟ್ಸ್ ಕಟ್ಕೊಂಡು ಹೋಗ್ತಾನೆ, ಈ ಕಡೆ ಹೋದಂಗಂಡು ಗಾಂಗಿಡೆ ರೋಡ್ನಾಗ ಹೋಗತಕ್ಕಂಥ ಪರಿಸ್ಥಿತಿಗೆ ಆ ರೋಡ್ ಬಂದು. ಅದು ಕಾರಣ ಯಾಕೆ ಏನು ಯಾರು ಅಂತ ಹೇಳ್ಕೊಳ್ಳೋದು. ಆ ಕಾರಣ ಹೇಳಿಕೆ ನಂಬೋದಿಲ್ಲ ಅಂತ ಹೇಳಬಾರ್ದು. ಆದರೂ ಸಹ ಈಗ ಅದನ್ನು ಸಹ ಪ್ರಯತ್ನ ಮಾಡಿ ಏನು ಕುರ್ಕಿ ರೋಡ್ ಇರ್ತಾರೆ, ಕುಲಂಬಿಯಿಂದ ಕುರ್ಕಿ ರೋಡನ್ನು ಸಂಪೂರ್ಣವಾಗಿ ನಿನ್ನೆ ಸಾಯಂಕಾಲಕ್ಕೆ ಪೂರ್ತಿ ಮುಗಿದರೆ ಇದು ಹಳ್ಳದ್ದು ಇದು ಸೇರಿಸಿ ಕೆರೆ ಮೇಲೆ ಇತ್ತು. ಅದು ಒಂದು ಹಂತಕ್ಕೆ ಬಂದದ್ದು. ಈಗ ಸದ್ಯಕ್ಕೆ ಅವನು 10 ಅಡಿ 20 ಅಡಿ ಕಾರ್ ಹಾಕಿಯಾನೆ ಸದ್ಯಕ್ಕೆ ಹೋಗ್ತದೆ ವಾಹನ. ಇನ್ನು 10 ಅಡಿಗೆ ದುಡ್ಡು ಸಿಕ್ಕಿಲ್ಲ ಅವನಿಗೆ. ಏನಾದ್ರು ಮಾಡಿ ಗ್ರ್ಯಾಂಟ್ ಕೊಟ್ಟು 10 ಅಡಿನೂ ಮಾಡಿಸಿ ಪಕ್ಕ ಮಾಡಿ ಆದಷ್ಟು ಬೇಗ ಮಾಡಿಸ್ಕೊಡ್ತಾರೆ. ನಲ್ಲೂರು ಸಾಸೋಡಿದು ಭಾಳ ಸಮಸ್ಯೆ ಐತಿ. ಹಾಗಂದ್ರೆ ಅವ್ರು ಬಿಟ್ಟೆ ಕೊಡ್ತಾರೆ. ಅವರು 3 ರೋಡ್ ಹಿಡ್ಕೊಂಡು ನಮ್ಮ ತಾಲೂಕಿನ 3, ಹರಿಹರದಾಗ 3, 6 ರೋಡ್ 33 ಕೋಟಿ ರೂಪಾಯಿ ಪ್ಯಾಕೇಜ್ ಒಬ್ಬರು ಹಿಡ್ಕೊಬಿಡ್ತಾರೆ. ಈ ಸರ್ಕಾರದ ಆದಷ್ಟು ದುಡ್ಡು ಬರದಿರೋದ್ರಿಂದ ಅದೇನೋ ಕಾರಣ ಅಂತ ದುಡ್ಡು ಬರೋದ್ರಿಂದ ಅವನು ಸಹ ಭಾಳ ತೊಂದರೆ ಆಗಲ್ಲ. ಅವ್ನು ಬಿಡ್ಸೋದು ದೊಡ್ಡದಲ್ಲ, ಬಿಡ್ಸೋಕ್ಕಂದ್ರೆ ಬೇರೆ ಚೆಂದ ಕರಿಬೇಕು ಅಂದ್ಕೊಂಡು ಅವನು 6 ಕೋಟಿ ರೂಪಾಯಿ ಕಟ್ಬೇಕಾಗುತ್ತೆ 2 ತಾಲೂಕಿಂದ ಸೇರಿ. ಅವನು 6 ಕೋಟಿ ಕೊಟ್ಟಲಿಲ್ಲ ಮತ್ತು ನೀರು ಟೆಂಡರ್ ಕರೀಲಿಲ್ಲ. ಅದು ವಿಶ್ವ ಪ್ರಯತ್ನ ಮಾಡಿ ಅದನ್ನು ಸಹ ಇವತ್ತಿಂದ ನಾಳಿಂದ ಕೂಲಂಬಿದ ಮುಖ್ಯ ಬಂದರೆ ಇವತ್ತಿಂದ ಅದು ಜಾಗದಲ್ಲಿ ಇನ್ನು 2 ತಿಂಗಳೊಳಗೆ ಸಾಸವಳಿಗಳು ಸಹ ಮುಗಿತು. ಈ ರೋಡಿಗೆ ಬಂದಾಗ ಏನಾಗಿತ್ತು ನನ್ನ ಗ್ರಾಚಾರಕ್ಕೆ ಏನಂದ್ರೆ, ಶಿವಮೊಗ್ಗದಿಂದ TTಹಳ್ಳಿ ಬಾರ್ಡ್ರಿಗೂ ಭಾಳ ಚೆನ್ನಾಗಿತ್ತು ರೋಡು. ಇಲ್ಲಿ ಮುಂದಕ್ಕೆ ಬಂದ ಕೂಡಲೇ
ನನ್ನ ಮಗ ಚಿಕ್ಕ ಮಗ ಸುರೇಂದ್ರ ಅಂತ ನಾನು ಹುಡುಗನೇ ಪೇಪರ್ ಓದ್ತಾ ಇದ್ದೆ. ಸುರೇಂದ್ರಿಗೆ ಒಂದು 6 ತಿಂಗಳ ಕೆಳಗೆ ಅವ್ರ ಸ್ನೇಹಿತರು ಒಬ್ಬರು ಮದುವೆ ಬರೋರು, ಎಲ್ಲಿಗೆ ಕುಂಕು ಸಮುದಾಯ ಬರೋದು ಮದುವೆ ಬರೋರು ಬಂದು ಶಿವಮೊಗ್ಗಕ್ಕೆ ಬಂದು ಫೋನ್ ಮಾಡಿದ್ರು. ಅಣ್ಣ ಎಲ್ಲಿ ಕುಂಕೋಕ್ಕೆ ಎಲ್ಲಾಶ್ ಹೋಗ್ಬೇಕು ಅಂತ ಕೇಳಿದ. ಇದು ನಡೆದ ವಿಷಯ, ನಾನು ಕಣ್ಣಾಗ ಈಗ ಬಾಸ್ ನೀವು ಸೀದಾ ಶಿವಮೊಗ್ಗದಿಂದ ಹೊಳ್ಳೂರು ಮೇಲೆ ಅಲ್ಲಿ ಬಂದ್ಕೊಂಡು ದೊಡ್ಡ ಗುಂಡಿ ಸಿಗುತ್ತೆ. ಗುಂಡಿ ಸ್ಟಾರ್ಟ್ ಆಗಿದೆ ನಮ್ಮ ತಾಲೂಕು ಅಂತ ತಿಳ್ಕೊ, ಮುಂದೆ ಬಂದು ಚೀಲೂರು ಬರ್ತೆ ಯಾರನ್ನ ಕೇಳಿ ಹೊರಗಡೆ ಹೋಗ್ಬೋದು ನೀವು ಅಂದರೆ ಅರ್ಥ. ನನ್ನ ಮಗನೇ ನಾನು ರೋಡ್ ಹಿಂಗಾಗೈತಿ ಅಂತಕ್ಕಂಥದ್ದು ಹೇಳೋ ಪರಿಸ್ಥಿತಿ ನಾನು ಬಂದಿದ್ದೆ. ದುರದೃಷ್ಟಕ್ಕೆ ಇನ್ನೊಂದು ಏನಾಗೈತಿ ಅನ್ನಕಂಡ್ರೆ, ಶಿವಮೊಗ್ಗದಿಂದ ಹೊಳ್ಳೂರು ಬಾರ್ಡ್ರಿಗೆ ಯಾಕೆ ಚೆನ್ನಾಗೈತಿ ಅಂತಂದ್ರೆ, ನಮ್ಮ ಎಲೆಕ್ಷನ್ ಆಗೀಗ 2 ಹೆಚ್ಚಿಗೆ 3 ವರ್ಷ ಆಗ್ತಾ ಬಂತು. ಈಗ 2 ವರ್ಷದ ಕೆಳಗೆ ಈ ರಾಷ್ಟ್ರಕ್ಕೆ ಸಹ ಲೋಕಸಭಾ ಚುನಾವಣೆ ನಡೀತು. ಆ ಲೋಕಸಭಾ ಚುನಾವಣೆಗಿಂತ ಮುಂಚೆ ಈ ರಾಷ್ಟ್ರದ ಪ್ರಧಾನಮಂತ್ರಿಯಾದ ಸನ್ಮಾನ್ಯ ಮೋದಿಯವ್ರನ್ನ ಕರೆಸಿ ಒಂದು ದೊಡ್ಡ ಕಾರ್ಯಕ್ರಮನ ಹೊರಗಡೆ ಮಾಡಬೇಕು ಅಂತ ಶಿವಮೊಗ್ಗ BJPಯವರು ರಾಜ್ಯ ಮಟ್ಟದ BJP ತಪ್ಪೋತಲ್ಲ, ನಾನು ಟೀಕೆ ಮಾಡ್ತಲ್ಲ, ರಾಜ್ಯ ಮಟ್ಟದ ನಾಯಕರು ಒಂದು ಯಾವುದೋ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋದು ಕೊಲ್ಲೂರು ಹತ್ರ ಅಂತೇಳಿ ಯೋಜನೆ ಹಾಕಿಕೊಂಡು ಡೇಟು ಫಿಕ್ಸ್ ಆಗಿದೆ. ಅವರು ರಾಘವೇಂದ್ರ MP ಸಾಹೇಬರು ಇದ್ದಂಥ ಸಂದರ್ಭದಲ್ಲಿ ಅವರು ಈ ಪ್ರಧಾನಮಂತ್ರಿ ಬಂದಾಗ ರೋಡ್ ಚೆನ್ನಾಗಿದ್ದಾರೆ ಹೆಂಗೆ ಅಂತೇಳಿ ಆ ರೋಡ್ನ ಅವ್ರು ಅಧಿಕಾರ ಇತ್ತು, ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪ ಮಗ ಅಧಿಕಾರ ಇತ್ತು, ಆಸಕ್ತಿ ಇತ್ತು. ಹಂಗಾಗಿ ಅವರು PWರಿಗೆ ಹೇಳಿ ಅದು ಗ್ರ್ಯಾಂಟ್ ಮಾಡಿಸ್ಬಿಟ್ರು ಶಿವಮೊಗ್ಗ ಬಾರ್ಡ್ರು. ಅದು ಪಕ್ಕ ಆಗ್ಬಿಡ್ತು. ಅದು ಕಾರಣದಿಂದ ಪ್ರಧಾನಮಂತ್ರಿ ಕಾರ್ಯಕ್ರಮ ಬರಲಿಲ್ಲ. ರೋಡಂತೂ ಪಕ್ಕ ಆಯಿತು, ನಾನು ಮರ್ಯಾದೆ ಹೋಗೋದು ಪಕ್ಕ ಆಗ್ಬಿಡ್ತು. ಈ ಯೋಜನೆ ಹೋದ ವರ್ಷ ಕೊಟ್ಟಂಥ ದುಡ್ಡನ್ನು ಒಂದು 5 ಕೋಟಿ ರೂಪಾಯಿ ಮಾತ್ರ ಹಾಕಿ ಅಷ್ಟು ಸಿಕ್ಕಿದ್ದೆ ಅಷ್ಟೇ. ಇನ್ನು ಬೇರೆ ಸಣ್ಣ ಬೇರೆ ಕಡೆ ಭಾಳ ಹಾಳಾಗಿಬಿಟ್ಟು ರೋಡ್ ನಮ್ಮ ಎಲ್ಲ ಕಡೆ ಭಾಳ ಹಾಳಾಗಿದ್ದು. ಹಂಗೆ ಒಂದು 5 ಕೋಟಿ ಎಲ್ಲರಿಗೂ ಬಂದಿದ್ದು ಕರೆಕ್ಟ್ ವಾಜೀದ್ ಸಾಬನ್ ಗೇಟಿಗೆ ಬಂತು. ಆ 5 ಕೋಟಿಗೆ ಪಕ್ಕ ಆಗೈತಿ, ವಾಜೀದ್ ಸಾಬನ್ ಗೇಟಿಗೆ ಬಂದೈತಿ. ಇನ್ನು ಸದ್ಯಕ್ಕೆ ಮೋಟ್ರಬಲ್ ಮಾಡಿದ್ದೀವಿ. ಈಗ ಪುನಃ 20 ಕೋಟಿ ರೂಪಾಯಿ ಈ ರೋಡ್ಗೆ ಹಾಕಿ, ಇಲ್ಲಿ ಈ ರೋಡಿಗೆ ಆ ಕಡೆ ಮಾಸ್ತಿಕ್ ಅಂತ ಬರ್ತಿರ್ಬಾರ್ದು, ಹೊನ್ನಾಳಿ AP ನಮ್ಮ ಹೊನ್ನಾಳಿ ಬಾರ್ಡ್ರಿಂದ ಹೊನ್ನಾಳಿ ದೇವನಾಯಕನಹಳ್ಳಿ TV ಸರ್ಕಲ್ ಅಲ್ಲಿಗೂ ಈ ಕಡೆಗೂ ಒಟ್ಟು 20 ಕೋಟಿ ರೂಪಾಯಿ ಹಾಕೇನೆ. ಆದಷ್ಟು ಬೇಗ 2 ತಿಂಗಳು ಬೇಕಲ್ಲಪ್ಪ ರಾಜಪ್ಪ. ರಾಜಪ್ಪ ಇದು ಎಷ್ಟು ತಿಂಗಳು ಮುಗಿಸ್ತೀಯಾ? 2 ತಿಂಗಳು. ಸರಿ ಇದು ಯಾವ ತಿಂಗಳಿದು? ಏಪ್ರಿಲ್. ಸರಿ ಕೇಳೋಣ. ಇವತ್ತು ಮಳೆ ಬರಲ್ಲ ಇವತ್ತು ಏನೋ ಈಗೇನು ತಪ್ಪಿಕೊಂಡು ನಾವಲ್ಲಿ ಭಾಳ ಚರ್ಚೆ ಮಾಡಿದ್ದೀವಿ. ಆದಷ್ಟು ಬೇಗ 2 ತಿಂಗಳು ಮುಗಿಸ್ತು. ಸಮಸ್ಯೆ ಇದೆ 17 ಕೇಳಿ ಇಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತಿದ್ದಿದ್ದು ನಾನು ಒಂದು ತಿಂಗಳು ಆಗ್ತಿದ್ದು ಮಂಜೂರಾಗಿ. ಅವ್ರಿಗೇನು ಸಮಸ್ಯೆ ಆಗೈತಿ ಸ್ಟಾರ್ಟ್ ಮಾಡಿ ಮೇಲೆ ಬಿಡಕ್ಕೆ ಬರಲ್ಲ. ಮೆಟ್ಲಿಂಗ್ ಹಾಕಿ ಜೆಲ್ಲಿ ಹಾಕಿ ರೋಲ್ ಮಾಡಿ ವೆಟ್ ಮಿಕ್ಸ್ ಹಾಕಿ ಮೇಲೆ ಆದಷ್ಟು ಬೇಗ ಟಾರ್ ಹಾಕಿದ್ರೆ ಮಾತ್ರ ರೋಲ್ ಹೋಗ್ತದೆ. ಇದು ದಿವಸ ಈ ಕಡೆಯಿಂದ 1000 ಆ ಕಡೆ ಬಿಟ್ಟು ಅದಷ್ಟು ಚಾಡಿ ಹೋಗುತ್ತೆ. ಟಾರು ಏನಾಗೈತಿ 35,000 ರೂಪಾಯಿಗೆ ತಂದಿದ್ದಂಥ ಟಾರು ಈಗ 70,000ನ 85. ಈ ಯುದ್ಧ ಶತ್ರು ಮೈ ಮೇಲೆ ಬಿದ್ದ ಅವರೆಲ್ಲ ನಮ್ಮ ಮೆಬ್ಬದಿಂದ ಟಾರ್ ರೇಟ್ ಒಂದು ಕೆಳಗೆ ಮಾಡಿಬಿಟ್ರೆ ಟಾರ್ ಲಾಸ್ ಆಗೋದು ನಾನು ಶುರು ಮಾಡಲ್ಲ ಅಂತ ಅವನು. ಈಗ ಸ್ವಲ್ಪ ಸಮಾಧಾನಕ್ಕೆ ಬಂದಿದ್ವು. ಹಾಗಾಗಿ ಇದನ್ನು ಸ್ಟಾರ್ಟ್ ಮಾಡಿದರೆ ಈ ನೇರಸೊಳಗೆ ಪಕ್ಕಾ ರೋಡ್ ಮಾಡೇ ಮಾಡ್ತೇವೆ. ಕ್ಲೀನಾಗಿ ಕೈಯ ಕಪ್ಪಾಗಿ ನೀರು ಹಿಡ್ಕೊಂಡು ಹೋದಂಗಂಡ್ರು ಚೆಲ್ಲಬಾರ್ದಪ್ಪ. ಆ ಮಟ್ಟಕ್ಕೆ ಮಾಡ್ತಕ್ಕಂಥ ಕಾಂಟ್ರಾಕ್ಟ್ನ ಹಾಕೊಂಬಂದವಿ. ಅವ್ರು ಕೊಟ್ಟು ಮಾಡಿಸಿ ಆದಷ್ಟು ಬೇಗ ಇದನ್ನು ಸಾರ್ವಜನಿಕ ಮುಕ್ತ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಆ ರಸ್ತೆ ಬಗ್ಗೆ ಹೇಳಿಕ್ಕೆ ಬಸ್ ಸ್ಟ್ಯಾಂಡ್ ಭಾಳ ದಿವಸದಿಂದ ನನಗೂ ಇತ್ತು. ಯಾಕೆಂದರೆ ನಮ್ಮದು ಹೊನ್ನಾಳಿ ಬಿಟ್ಟರೆ ಹೊಳ್ಳೂರು ಚೀಲೂರು ದೊಡ್ಡ ಕೇಂದ್ರ, ಹೋಬಳಿ ಕೇಂದ್ರ ಗೋಲ್ಕು ಅಂತ ಹೆಸರಿದ್ರೂ ಸಹ ಇದು ಚೀಲೂರು ಹೋಬಳಿ ಕೇಂದ್ರ ನಮ್ಮ ದೃಷ್ಟಿಯಾಗಿ. ಸುತ್ತಮುತ್ತ ಹಳ್ಳಿಗಳು ಬರ್ತಕ್ಕಂಥದ್ದು ಇಲ್ಲೇ ಇದೆ. ಇವರು ಒಳ್ಳೆ ಬಸ್ ಸ್ಟ್ಯಾಂಡ್ ಮಾಡಬೇಕು ಅಂತ ವಿಶ್ವನಾಥ್ ಭಾಳ ಅದೆಲ್ಲ ಕೇಳೋನು ಲೆಟ್ರು ಬರೆದು ಎಲ್ಲ ಪ್ರಯತ್ನ ಮಾಡಿದ್ವಿ. KSRTC ದಿವಸಕ್ಕೆ ಎಲ್ಲ ಹಾಕಿದ್ವಿ. ಆ ಕಡೆಯಿಂದ ಎಷ್ಟು ಬಸ್ ಬರ್ತಾರೆ, ಈ ಕಡೆಯಿಂದ ಎಷ್ಟು ಲಾರಿ ವಾಹನ ಇವೆಲ್ಲ ಹಾಕಿದಾಗ ಎಷ್ಟು ಅದು ಅದ್ರ ಬಗ್ಗೆ ಮಾತಾಡಿ ಇದು ಸರ್ಕಾರಿ ಬಸ್ ನಿಲ್ದಾಣ ಮಾಡೋಕ್ಕೆ ಯೋಗ್ಯ ಐತಿ, ಮಾಡೇ ಮಾಡ್ತಾರೆ ಅಂತ ನಾವು ಕೊಟ್ವಿ. ಬಂದೆಲ್ಲ ಸಾಧನಿಕೆ ಮಾಡಿದ್ಮೇಲೆ ಅಲ್ಲಿ ಜಾಗ ಇಲ್ಲ. ಬರೀ 180 ಅಡಿ 60 ಅಡಿ 848 ಒಂದು ಮನೆ ಕಟ್ಟೋಷ್ಟು ಜಾಗ ಇದೆ. 8 × 6 ಒಂದು 44,800 ಅಡಿ ಅಂತಂದರೆ ನಮ್ಮ ಮನೆಗಿಂತ ಚಿಕ್ಕೈತೆ. ಕನಿಷ್ಠ ಅವ್ರಿಗೆ 20 ಗುಂಟೆನಾದರೂ ಬೇಕೇ ಬೇಕು. ಆ 20 ಗುಂಟೆನ ಬಸ್ KSRTC ನಾವು ಹ್ಯಾಂಡಲ್ ಮಾಡೋ ಪಂಚಾಯತಿ ಅದನ್ನು ಇನ್ಸ್ಪೆಕ್ಷನ್ ಮಾಡಿ CP ಅವೆಲ್ಲ ಬಂದಂಗಂಡ್ರು ಅಷ್ಟು ಜಾಗ ಇಲ್ಲದೆ ಇರೋದ್ರಿಂದ ಅಲ್ಲಿ ಬೇರೆ ಏನೂ ವ್ಯವಸ್ಥೆ ಮಾಡೋಕ್ಕೆ ಆಗದೆ ಇರೋದ್ರಿಂದ ನಾವು ಯಾವ ಕಾರಣಕ್ಕೂ ನಾವು ಇಲ್ಲಿ ಸಣ್ಣ ಬಸ್ ಸ್ಟ್ಯಾಂಡ್ ಕಟ್ಟಲ್ಲ, ಹೊಳ್ಳೂರು ಟೈಪ್ ಏನು ಕಟ್ಟಿರಲ್ಲ ಆ ಟೈಪ್ ಮಾಡಬೇಕು ಅಂದ್ರೆ ಇದು ಜಾಗದ ಅಭಾವ ಆಗಲ್ಲ ಅಂತ ರಿಜೆಕ್ಟ್ ಮಾಡಬೇಕು.
ಎಷ್ಟೈತೋ ಅಷ್ಟು ಮಾಡಿಕೊಂಡು ಅವರೊಪ್ಪಲ್ಲ KSRTC. ಹಂಗಾಗಿ ನಾವೇನು ಮಾಡಿದ್ವಿ ಅವ್ರ ಕಡೆ ಆಗಲು ನಾನೇ ಅದಕ್ಕೀಗ 20 ಲಕ್ಷ ರೂಪಾಯಿ ಹಾಕಿದ್ದೀನಿ. ಶ್ರೀನಿವಾಸ್ ಮಾತಾಡೋಕ್ಕೆ ಹೇಳಿ ನನಗೆ ದುಡ್ಡಿನ ಪ್ರಶ್ನೆ ಅಲ್ಲ, ಈ ದುಡ್ಡು 20 ಅಲ್ಲ ಇನ್ನೂ 20 ಆಗಲಿಬೇಕಾದ್ರೆ ಅದಕ್ಕೆ ಮೇಡಮ್ ಹೇಳಿದ್ದೀನಿ, ಹಿಂಗೆ ನಿಮ್ಗೆ ಜಾಸ್ತಿ ಐತಿ ಅಷ್ಟು ನಾನು ಬರ್ಕೊಡ್ತೀನಿ ಅಂತೇಳಿ. ಅದು ಆದಷ್ಟು ಬೇಗ ನೀನು ರೆಡಿ ಹಿಂಗಿರೋದ್ರಿಂದ 60 ಅಡಿ ಮಾಡ್ಕೊಡವ, ಆದಷ್ಟು ಬೇಗ ಒಳ್ಳೆ ಯಾರಿಗಾರು ಕೊಟ್ಟು ಆದಷ್ಟು ಬೇಗ ಮಾಡ್ತಾನೆ. ನೀವು ಆದಷ್ಟು ಬೇಗ ಜಾಗ್ರತೆ ಅಂದರೆ ಒಂದು 2 ತಿಂಗಳು ಬಿಟ್ಟು ನೀನು ಬೇರೆ ಏನಾರು ಬಸ್ ನಿಲ್ದಾಣಕ್ಕೆ ಏನು ವ್ಯವಸ್ಥೆ ಮಾಡ್ತೀಯಾ, ಏನೋ ಒಂದು ವ್ಯವಸ್ಥೆ ಆಗ್ಬೋದು. ಮಳೆಗಾಲ ಬೇರೆ ಶುರು ಆಗ್ಬಿಡುತ್ತೆ, ಮಳೆಗಾಲದೊಳಗೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾನೆ. ಎಲ್ಲಿ ನಿಲ್ಲಿಸ್ಬೋದು ಪ್ರಯಾಣಿಕರಿಗೆ ಅಲ್ಲಿ ಎಲ್ಲಿ ನಿಲ್ಲಿಸ್ತೀಯಾ? ಸರಿ ಬಿಡಂಗ ಆಯ್ತು. ಆದಷ್ಟು ಬೇಗ 20 ಲಕ್ಷನೇ ಲೆಕ್ಕಿಲ್ಲ, ಆದಷ್ಟು ಬೇಗ ಸುರಕ್ಷಿತವಾಗಿ ಕ್ಲೀನ್ ಮಾಡಿ ನನಗೆ ಗೊತ್ತಾಗುತ್ತೆ. ಅದನ್ನು ಬಸ್ ಸ್ಟ್ಯಾಂಡು ಪಕ್ಕ ಮಾಡ್ಕೊಳ್ಳಿ. ಅದು ಯಾಕೆಂದರೆ ಅವ್ರು ಭಾಳ ಅವಶ್ಯಕತೆ ಐತಿ. ಎಲ್ಲ ಶಾಲೆಗೆ ಹೋಗೋ ಮಕ್ಕಳು, ಹೆಣ್ಮಕ್ಳು, ನಮ್ಮದು ಶಕ್ತಿ ಯೋಜನೆ ಹೆಣ್ಮಕ್ಳು ಅವರು ಸಾಕ್ಬೇಕಲ್ಲ ನಾವು. ಹಂಗಾಗಿ ಆದಷ್ಟು ಬೇಗ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಮಾತಾಡಿ ಆ ರೋಡ್ ಮಾಡೋಕ್ಕೆ ಬಂದಿದ್ದು ನಾವು. ನಮ್ಮದೇನು ನ್ಯಾಮತಿ ಟು ಚೀಲೂರು ರೋಡ್ ಮಾಡೋಕ್ಕಾರೆ ಅದು ಸ್ವಲ್ಪ ಅದರಲ್ಲೇ ಭಾಳ ಹಾಳಾಗಿತ್ತು, ಟ್ರೈನ್ ಕಟ್ಟಿಗಿತ್ತು, ಇಲ್ಲಿ ಏನು ಸಮಸ್ಯೆ ನೋಡೋಕ್ಕೆ ಬಂದಾಗ ನಮ್ಮ ಆಟೋ ಸ್ಟಾರ್ಟ್ ಮಾಡಿ ಬಂದರು. ಸರ್ ನಮಗೆ ಒಂದು ಟ್ರೈನ್ ಮಾಡಿಕೊಡ್ರಿ, ಟ್ರೈನ್ ಮೇಲೆ ನಮಗೆ ರೋಡ್ ಮಾಡ್ತೀನಿ, ಭಾಳ ಟ್ರಾಫಿಕ್ ಐತಿ, ನೀವು ಕ್ಲೀನಾಗಿ ಡ್ರೈನ್ ಮಾಡಿ ಅದ್ರ ಆಟೋ ನಿಲ್ಲಂಗೆ ಮಾಡಿಸ್ಕೊಟ್ಬಿಟ್ರೆ ಕೆಲ ನೀರು ಹೋಗ್ತತಿ, ಮೇಲೆ ನಮ್ಮ ಆಟೋ ನಿಲ್ತವೆ ಅಂತಕ್ಕಂಥ ಬೇಡಿಕೆಯಿಂದ ಅದಕ್ಕೂ ಒಂದು 20 ಲಕ್ಷ ರೂಪಾಯಿ ಹಾಕೇನೆ ಅದನ್ನು ಸಹ ಪಕ್ಕ ಆಟೋ ನಿಲ್ಲಂಗೆ ಅದನ್ನು ಸಹ ಮಾಡಿಕೊಡ್ತಾನೆ. ಆಮೇಲೆ ಹರಿಜನ ಕೇರೆಗೆ ಒಂದು ಹೊಳಿ ಮೆಟ್ಲು ಕೇಳಿದವರು, ಹೊಳಿ ಮೆಟ್ಲು ಬೇಕು, ನಡೆಯೋದು ಕಷ್ಟ ಆಗೈತಿ, ಭಾಳ ಹಂಗೈತಿ, ಅಲ್ಲಿ ಮಕ್ಕಳು ಹೆಣ್ಮಕ್ಳು ಓದಂಗಂಡ್ರೆ ಈಗೇನೋ ನೀರು ಕಮ್ಮಿ ನಡೀತೈತಿ, ಹೊಳೆ ಬಂದಾಗ ನೀರು ಬಂದಾಗ ಭಾಳ ತೊಂದರೆ ಆಗುತ್ತೆ ಅಂತ ಕೇಳಿ ಮ್ಯಾಗೆ ನಮ್ಮ ಇಂಜಿನಿಯರ್ ಲ್ಯಾಂಡ್ ಆರ್ಮಿ ಇಂಜಿನಿಯರ್ ಏನಪ್ಪ ಪುಣ್ಯಾತ್ಮ ಬಂದಿವನೋ ಲ್ಯಾಂಡ್ ಆರ್ಮಿ ಎಲ್ಲನೇ ಎಲ್ಲಿದ್ದಾನೆ ಅದೇ ಕೇಳ್ತಾನ ಅವನ್ನ ಹೆಂಗೆ ಮಾಡಿದೀಯಾ? ಮಾಡಿದೆ 40 ಲಕ್ಷಕ್ಕೆ ಎಸ್ಟಿಮೇಟ್ ಮಾಡಿದ್ವಿ. ಮತ್ತು ನನಗೇನು ಉಳಿಸಿದೆ ಹಂಗೆ ಇಲ್ಲ ಬೇಡ 40 ಲಕ್ಷ ಹಾಕಿರ್ತಾರೆ. ಇನ್ನು ನಿಮ್ಮ ಸಮಸ್ಯೆ ಇರ್ತಕ್ಕಂಥದ್ದೇ ಬಸ್ ಸ್ಟ್ಯಾಂಡ್ ಬಸ್ ನ್ಯಾಮತಿಗೆ ಬಸ್ಸು ಅಂತ ಹೇಳ್ತೀರಿ, ದೊಡ್ಡ ಏರಿಯಾ ಶಿವಣ್ಣ ರೋಡ್ ಹೋಗಿ ಬರ್ರಿ ಅಂತ ಅದು ಮಳಿ ಗೊತ್ತೈತಿ. ನಾನು ಈ ರಾಜ್ಯ ತಾಲೂಕಿನಾಗೆ ನಾನು 40 ವರ್ಷದಿಂದ ರಾಜಕೀಯ ಮಾಡ್ತೀನಿ. ನಿನ್ನ ಹೊಲ ಎಲ್ಲೈತಿ, ನಿನ್ನ ತೋಟ ಎಲ್ಲೈತಿ, ನಿನ್ನ ಅಂಕಲ್ ಎಲ್ಲೈತಿ ತೋರಿಸ್ತೀನಿ ನಾನು. ನಿಂದೆ ಅಂತಲ್ಲ, ಇಲ್ಲಿ ಕೂತ್ರೆ ಯಾರು ತೋರಿಸ್ತೀವಿ ಎಲ್ಲ ನೋಡಿದ್ದೀನಿ. ಅದು ಏನು ಸಮಸ್ಯೆ ಆಗಿದೆ ಅದು ಹೇಳ್ತಂಗೆ ಏನು ಹೇಳ್ತಂಗೆ ಕೇಳಪ್ಪ. ಅದು ಜಿಲ್ಲಾ ಪಂಚಾಯತ್ ರೋಡು, ಅವು PWD ರೋಡು ಅಲ್ಲ, ಇವೆಲ್ಲ PWD ರೋಡು. ನ್ಯಾಮತಿಯಿಂದ ಚೀಲೂರಿಂದ ನ್ಯಾಮತಿ, ಗೋರ್ಕಿಯಿಂದ ನ್ಯಾಮತಿ, ಹಳ್ಳಿಯಿಂದ ಬೆಳಗುತ್ತಿ, ಇವೆಲ್ಲ PWD ರೋಡಿಂದ ಪ್ರತಿ ವರ್ಷ ಮೇಂಟೈನ್ ಗ್ರಾಂಟ್ ಬರುತ್ತೆ. ಬಟ್ ಜಂಗಲ್ ತಂದು ಗುಂಡಿ ಮುಚ್ಚಾರಕ್ಕೆ ಬರುತ್ತೆ. ಇವು ZP ರೋಡ್ ಅಂದರೆ ZP ರೋಡ್ ಯಾವುದು ಬಂದಿಲ್ಲ. ಗ್ರಾಚಾರಕ್ಕೆ 3 ವರ್ಷದಿಂದ ZP ಮೆಂಬರ್ಗಳು, ZP ಮೆಂಬರಿಂದ ಹೆಂಗೆ ಮುಚ್ಚಿ ಮಾಡಲ್ಲ. ಹಂಗಾಗಿ ಸಮಸ್ಯೆ ಆಗೈತಿ. ಆದರೂ ಸಹ ನಾವು ಬೇರೆ ಯಾವುದೋ ನನಗೆ ಬಂದು ಹಾರನ್ ಹಾಸ್ಪಿಟಲ್ ವಿಶ್ವ ಕೇಳ್ಕಳ ಅವ್ರು ವಿಶ್ವ ಹಾರನ್ ಹಾಸ್ಪಿಟಲ್ ಅಂದರೆ ರೋಡ್ ಸಿಸಿ ರೋಡ್ ಆಗೈತೆ ಅಂತ ಹೇಳಿ ಊರಲ್ಲಿ ಬಂದು ಕರೆದು ಹೇಳಿಬಿಟ್ಟು ಬಂದು ಹಾರನ್ ಹಾಸ್ಪಿಟಲ್ ಹಾಕಿದ್ದು ನಿಜ. ಅದು ಇತ್ತೀಚೆಗೆ ಕಾನೂನುಗಳು ಏನಾಗಿದೆ ಅಂತಂದರೆ, ಮುಸ್ಲಿಂ ಕಾಲೋನಿಯಿಂದ ದೊಡ್ಡೇರಿ ಬಡಾವಣೆ, ವಿನಾಯಕ ಬಡಾವಣೆವರೆಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇಲಾಖೆಯಿಂದ ದುಡ್ಡು ಹಾಕಿದ್ವಿ. ಇತ್ತೀಚೆಗೆ ಏನು ಕಾನೂನು ಬಂದ್ಬಿಟ್ಟೈತೆ ಏನಕ್ಕಂದರೆ ಆಡಿಟ್ ಅಬ್ಜೆಕ್ಷನ್ ಆಗಿದೆ. ಆಡಿಟ್ ಅಬ್ಜೆಕ್ಷನ್ ಏನಾಗೈತೆ ಏನಕ್ಕಂದರೆ, ನಾವೇನು ಪರಿಶಿಷ್ಟ ಜಾತಿ ಪಂಗಡಕ್ಕೆ ಕೊಟ್ಟಂಥ ಹಣದಲ್ಲಿ ಅನೇಕ ಜನಪ್ರತಿನಿಧಿಗಳು, ನಾನೇ ಅಂತಲ್ಲ, ಅನೇಕ ಜನಪ್ರತಿನಿಧಿಗಳು ಅದನ್ನು ದುರುಪಯೋಗ ಪಡಿಸ್ಕೊಳ್ತಾರೆ. ಅದು ಉದ್ದೇಶ ಈಡೇರಿಲ್ಲ ಅಂತಕ್ಕಂಥದ್ದು SC ಕಮಿಟಿಗೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಅಬ್ಜೆಕ್ಷನ್ ಆಗಿದೆ. ಏನು ಅಬ್ಜೆಕ್ಷನ್ನು ಅಂದರೆ, ನೀವೇನು ಮಾಡ್ತೀರಿ, ಈ ಲೇಖೆ ದುರ್ಗಪ್ಪನ ಮನೆಯಿಂದ ತಳವಾರ ರಂಗಪ್ಪ ಮನೆಯಿಂದ ಹಾಕ್ತೀರಿ, ಅಲ್ಲಿ ರಂಗಪ್ಪನ ಮನೆ ಇರುತ್ತೆ, ಇಲ್ಲಿ ದುರ್ಗಪ್ಪ ಮನೆ ಇರುತ್ತೆ, ಮಧ್ಯೆ ನಿನ್ನ ಮನೆ ಇರುತ್ತೆ, ವಿಶ್ವನಾಥ ಮನೆ ನನ್ನ ಮನೆ ಇರುತ್ತೆ. ಹೀಗಾಗಿ ಸಮಸ್ಯೆ ಆಗಿದೆ ಅಂದರೆ ಸ್ವಲ್ಪ ಕಾನೂನು ಕೊರಕಾಗೈತಿ. ಈಗ ಅವ್ರು ಏನು ಮಾಡಿದರೆ ಎದುರ ಬಂದರೆ ಕನಿಷ್ಠ ಒಂದು 10 ಮಂದಿನಾದ್ರು SC ಪುಸ್ತಕದ ಕಾನೂನು ಮಾಡೋದ್ರಿಂದ ಸ್ವಲ್ಪ ಸಮಸ್ಯೆ ಆಗೈತಿ. ಅದನ್ನು ಬೇಕಾದ್ರೆ ಹೊಸೂರಿ ಸ್ವಲ್ಪ ಏನೋ ಬಳಸ್ಕೊಂಡು ಆಯೋಗ ಮಾಡ್ತಿದ್ದೆ. ಈಗ ಸದ್ಯಕ್ಕೆ ನಿಮ್ಮ ಮರ್ಯಾದೆ ಉಳಿಸ್ಕೊಳಕ್ಕೆ ಹೇಳಿಲ್ಲ ಡಗ್ ಅಂತಿದ್ದ, ಅದಕ್ಕೋಸ್ಕರ PWD ಇಂದ ಅದು ಅವ್ರಿಗೆ ಬರಲ್ಲ, PWD ಬರಲ್ಲ. ಒಂದು ಎಸ್ಟಿಮೇಟ್ನು ಸಹ ಈಗ ಒಂದು 15 ದಿವಸ ಮಾಡ್ತೀವಿ. ವಿಶ್ವದ ಭಾಳ ದಾಂಡಾಗಿತ್ತು. ಹಂಗೆ ಶಶಿಧರ ನೋಡ್ಕೊಂಬಂದಿಯಾ, ನೋಡ್ಕೊಂಬಂದಂತೆ ಕ್ಲೀನಾಗಿ ಬೆಲ್ಟ್ ಎಲ್ಲೆಲ್ಲಿ ಭಾಳ ಗುಂಡು ಉಳಿದವ ಅಲ್ಲಿಗೆಲ್ಲ ಜಲ್ಲಿ ಹಾಕಿ ಅದ್ರ ಮೇಲೆ ಕ್ಲೀನಾಗಿ ಟಾರ್ಚ್ ಹಾಕಿ ಇವುಗಳು ಮಾಡಿವಲ್ಲ
ಆ ರೀತಿ ಬೇರೆ ಯಾವುದರ ದಂಧದಲ್ಲಿ ಅದನ್ನು ಮಾಡಿಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ. ಈ ಬಸ್ಸಿಂದ ಹೇಳಿಲ್ಲ, ಭಾಳ ದಿವಸದ ಬೇಡಿಕೆ ಇದೆ. ನ್ಯಾಮತಿ ತಾಲೂಕಾಗಿದೆ, ನಿಮಗೆ ಹೊನ್ನಾಳಿ ತಾಲೂಕಿಗೆ ಪಾಡೋಂಥ ಅನಿಸೈತಿ ಈಗ, ಅದು ಅನಿವಾರ್ಯ ತಾಲೂಕು ಆಗ್ಬಿಟ್ಟು ನಮಗೆ ಸಮಸ್ಯೆ ಇರ್ತಕ್ಕಂಥದ್ದು ಎಲ್ಲೆಲ್ಲಿಯೂ ಸಮಸ್ಯೆ ಇಲ್ಲ. ಚೀಲೂರಿಂದ ನ್ಯಾಮತಿ ಹೋಗ್ತಕ್ಕಂಥದ್ದು, ಗೋವಿಕೋಯಿಂದ ನ್ಯಾಮತಿ ಹೋಗ್ತಕ್ಕಂಥದ್ದು, ಇವೆರಡು ಊರಿಗೆ ಭಾಳ ನಮಗೆ ಸಮಸ್ಯೆ ಇದೆ. ಅದು ಭಾರಿ ಒತ್ತಡ ಇರ್ತಕ್ಕಂಥ ಅದು ಹೆಂಗೆ ನಡೀತಾಯಿತ್ತು ಗೋವಿಕೋದು ಹೆಂಗೆ ನಡೀತೈತೆ ಯಾಕಂದರೆ ಗೋವಿಕೋಯಿಂದ ನಮ್ಮದು ದೇವನಾಕಳ್ಳಿಯಿಂದ ನಮ್ಮ ಮುಸನಾಳ ಮೂಲಕ ಕೊಂಬಾಳಿಗೆ ಒಂದು ರೋಡ್ ಐತಲ್ಲ, ಆ ರೋಡ್ನೇ ಸಾಕಷ್ಟು ಬಸ್ ಬಿಟ್ಟಿರೋದ್ರಿಂದ ಆ ರೋಡಲ್ಲಿ ಆಮೇಲೆ ಅಲ್ಲಿಂದ ನ್ಯಾಮತಿಗೆ ಹೋಗೋಕ್ಕಾಗಲಿ ಅವ್ರಿಗೆ ತೊಂದರೆ ಆಗಿದೆ. ನಮಗೆ ತೊಂದರೆ ಆಗಿರೋದ್ರಿಂದ ಚೀಲರಿಂದ ನ್ಯಾಮತಿಗೆ ಹೋದೆ. ಟ್ರೇಲ್ ಒಂದು ಆಗಿದ್ದು ಗಡೆ ಕಟ್ಟಿರೋದು ನಮಗೆ ದೊಡ್ಡ ಬೇಡಿಕೆ ಗಡೆ ಕಟ್ಟಿರದೆ ಬೈತಾರೆ ಎಲ್ಲ ಈಗಲೂ ಬಂದರೆ ಅದರೇ ಮನಸ್ಸಿಗೆ ಬೈತಾರೆ, ಬರೀ ಭಾಷಣ ಮಾಡ್ತಾರೆ ಭಾಳ ಚೆನ್ನಾಗಿ, ಇವನು ಏನು ಮಾಡಲ್ಲ ಅಂತ ಅನ್ಸ್ತೀರಿ. ನಿಜ ನೋಡಿ ಟ್ರಯಲ್ ಬಿಡಿಸಿದ್ರೆ ಹೇಗೆ ಭಾಳ ತಪ್ಪು ಅಂತಾರೆ. ಶಾಲಾ ಈಗ ಏನಾಗಿದೆ ಬಸ್ ಆದ್ಮೇಲೆ ನಾವು ಯಾವ ಟೈಮಿಗೆ ನೀವು ಕೇಳ್ತೀನಿ ಯಾಕಂದರೆ ಶಾಲೆ ಮಕ್ಕಳನ್ನ ಕರ್ಕೊಂಬಂದು ಶಾಲೆಗೆ ಬಿಡಬೇಕು, ಮತ್ತು ಸ್ಕೂಲ್ ಬಿಟ್ಟಾಗ ಅವ್ರು ವಾಪಸ್ ಶಾಲೆಯಿಂದ ಮನೆಗೆ ಬಿಡಬೇಕು ಅಂತಕ್ಕಂಥ ಕಂಡೀಷನ್. ಅದು ಸ್ವಲ್ಪ ನಮಗೆ ಸಮಸ್ಯೆ ಆಗ್ತಾಯಿದೆ. ಒಂದು ಸರಿ ತಂದರೆ ಬಿಡ್ಬೋದು, ಮತ್ತು ವಾಪಸ್ ಹೋಗೋಕೆ ಸೆಟ್ ಆಗ್ತಾಯಿಲ್ಲ. ಆಮೇಲೆ ಒಂದು ಸ್ವಲ್ಪ ಬಿಟ್ಟರು ಆದರೂ ಹೆಂಗೆ ಭಾಳ ಜನ ಆ ಬಸ್ಗಳನ್ನ ಪ್ರೈವೇಟ್ ಬಸ್ಗಳನ್ನ ಕಳಿಸ್ತಾಯಿದ್ವಿ, ಆಟೋದಾಗ ಕಳಿಸೋದು ಸಮಸ್ಯೆ ಐತಿ. ಅದು ಸಹ ಮುಂದಿನ ಮೀಟಿಂಗ್ ಕರೆದಿದ್ವಿ. ಇಲ್ಲಿ ಹೊನ್ನಾಳಿಯ ನ್ಯಾಮತಿಯವ್ರು ಅದೇ ಬೇಡಿಕೆ ಐತಿ. ನಮಗೆ ಶಕ್ತಿ ಯೋಜನೆ ಬಂದೈತಿ, ಅದು ನ್ಯಾಷನಲ್ ರೂಟ್ ಅಲ್ಲ, ಅದು ನಮ್ಮದು ರಾಷ್ಟ್ರೀಯ ರೂಟ್ ಅಲ್ಲ ನ್ಯಾಮತಿದು, ಅದು ಖಾಸಗಿ ಬಸ್ನ ರೂಟ್ ಅದು. ಖಾಸಗಿ ಬಸ್ನರಿಂದ ನಾವು ಯಾವುದೋ 4 ಬಸ್ಗಳನ್ನ ಹೆಣ್ಮಕ್ಳಿಗೆ ಅನುಕೂಲ ಆಗಲಿ, ಶಾಲಾ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ನ್ಯಾಮತಿ ಹೊನ್ನಾಳಿಯಿಂದ ನ್ಯಾಮತಿ ಸೊಳಂಗ ಶಿವಮೊಗ್ಗ ಮಕ್ಕಳು ಹೊಲಿದು ಬಿಡಿಸಿದ್ರು. ಅದು ಅಷ್ಟು ಪ್ರಮಾಣದಲ್ಲಿ ಸಾಕು, ಇನ್ನೂ ಹೆಚ್ಚಿಗೆ ಬಿಡಬೇಕು ಅಂತಂದರೆ ಕಾನೂನು ತೊಡ್ಕೊಂಡು ಯಾರು ಸ್ಟೇ ಹೋಗಿದ್ದಾರೆ ಅಂತಕ್ಕಂಥ ಮಾತನ್ನು ಡಿ ಸಿ ಹೇಳಿದ್ರು. ಅದಕ್ಕೆ ಮುಂದಿನ ವಾರ ಡಿ ಸಿ ಅವ್ರಿಗೆ ಮಾತು ಕೊಟ್ಟಿದ್ದಾರೆ ಹೇಳಿದ್ದೀನಿ. ಅವ್ರು ಮುಂದಿನ ಸೋಮವಾರದ ನಾವು ಡೇಟ್ ಕೊಡ್ತಾರೆ. ಇದಕ್ಕೋಸ್ಕರ ನ್ಯಾಮತಿ ಹೊನ್ನಾಳಿ AC ಆಫೀಸ್ನಾಗೆ ನ್ಯಾಮತಿ ಭಾಗದಲ್ಲೂ ಬರ್ತಾರೆ. ನಿಮಗೂ ಹೇಳ್ಕಳ್ತೀನಿ, ನಿನಗೂ ಹೇಳ್ತೀನಿ ಬಾರಪ್ಪ. ಅವತ್ತಿನ ದಿವಸ ಏನು ಸಾಧ್ಕ ಡಿ ಸಿ ಕುದಿಸ್ಕೊಂಡು ನಮ್ಮ ಡಿಪೋ ಮ್ಯಾನೇಜ್ ಕುದಿಸ್ಕೊಂಡು ಕೊನೆಯ ಪಕ್ಷ ಒಂದು ಹೆಂಗಾರ ಒಂದು 2 ಬಸ್ ಬೆಳಗ್ಗೆ ಬಂದು ಹಂಗಾಗಿ ಏನೋ ಅಂತ ಮಾಡ್ತಕ್ಕಂಥ ಪ್ರಯತ್ನವನ್ನು ಮುಂದಿನ ಮೀಟಿಂಗ್ಗೆ ನಮ್ಮ ಇಟ್ಕೊಂಡೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇನ್ನೇನೇ ಈ ಸಮಸ್ಯೆ ಕುರಿತು ಅಂತಂದ್ರು ನಾವು ಆದಷ್ಟು ನಾನಂತೂ 30 ತಿಂಗಳಾಗಿ ಹೆಚ್ಚು ಕಮ್ಮಿ ಇಂಥ ಊರಿಗೆ ಕೆಲಸ 10 ರೂಪಾಯಿ ಮಾಡಿದ್ನೋ 10 ಲಕ್ಷ ಕಮ್ಮಿ ಎಲ್ಲೂ ಮಾಡಿಲ್ಲ. ಹೆಚ್ಚು ಕಮ್ಮಿ ಎಲ್ಲ ಊರಿಗೆ 25 ಲಕ್ಷನೇ ಹಾಕಿರೋದು. ಬಹುಭಾಗ 80 ಭಾಗ ಹಳ್ಳಿಗಳಿಗೆ, 80% ಹಳ್ಳಿಗಳಿಗೆ, ಕನಿಷ್ಠ 25ರಿಂದ 50 ಲಕ್ಷವರೆಗೂ ಊರುಗಳಿಗೂ ಹಾಕಿ ಕೆಲಸ ಮಾಡಿದೆ. ಆಮೇಲೆ ನನ್ನ 30 ತಿಂಗಳ ಅನುಭವದಲ್ಲಿ ಪ್ರತಿ ಬುಧವಾರ ಮಾತ್ರ ಬೆಂಗಳೂರು ಮೀಟಿಂಗ್ ಇತ್ತು. ಪ್ರತಿ ಬುಧವಾರ ಎಲ್ಲ ನಮಗೆ 20 ಜನ MLಗಳು ಕಮಿಟಿ, ನಮ್ಮ ಕಮಿಟಿಗೆ 20 ಜನ ML ನಾನೇ ಅಧ್ಯಕ್ಷ ಅಂತ ಪ್ರತಿ ಬುಧವಾರ ಮೀಟಿಂಗ್ ಹೋಗಲೇಬೇಕು. ಹೋಗ್ತೇನೆ. ಮಂಗಳವಾರ ಮಧ್ಯಾಹ್ನ 3, 4 ಗಂಟೆ 5 ಗಂಟೆ 6 ಗಂಟೆ ಎಷ್ಟೊತ್ತರಾಗಿ ಹೋಗ್ಕೊಳ್ತೇವೆ. ಬೆಳಗ್ಗೆ ಮುಗಿಸಿ ಮತ್ತು ರಾತ್ರಿ ಎಷ್ಟೊತ್ತಿಗೆ ಬರ್ತೇವೆ. 3 ದಿವಸ ಮಿಲ್ಲಾಗಿದ್ದೇ ಇರ್ತೀನಿ. ಅವು ಕಾರ್ಯಕ್ರಮಗಳು ಹೆಚ್ಚಾಗಿ ಅದು ಭಾನುವಾರಂತೂ ಬೆಳಗಿಂದ ಸಂಜೆವರೆಗೂ ಮಿಲ್ನಾಗೇ ಇರ್ತದೆ. ಪ್ರತಿ ದಿವಸ 100ರಿಂದ 150, 200, 800 ಜನರು, ಕನಿಷ್ಠ 200 ಜನರಿಗೂ ಪ್ರತಿ ಭಾನುವಾರ ಬಂದು ಹೋಗಿದೆ. ಅದಕ್ಕೆ ಇಲ್ಲಿ ಕುಂತರು ಒಟ್ಟು ಸಾಕ್ಷಿ ಇದೆ. ಇಷ್ಟು ದಿವಸ ಈ 30 ತಿಂಗಳಲ್ಲಿ ಎಷ್ಟು ಭಾನುವಾರ ಬಂದಿರ್ಬೋದು? ತಿಂಗಳಿಗೆ 4, 3, 4, 12, ಹೆಚ್ಚಿಗೆ 100 ಭಾನುವಾರ ಅಂತೂ ಬಂತು. 100 ಭಾನುವಾರದಾಗ ಬಂದಿರೋ ಪೈಕಿ 100ಕ್ಕೆ 90 ಭಾಗ ಇದಷ್ಟು ಅದಿರಿ. ಯಾಕೆ ಎಲ್ಲಿ ಬೇಕಂತ ಈ ಮಾತು ಎಲ್ಲರಿದಿರಲ್ಲ. ಯಾರೇ ಬಂದಂಕೊಂಡು 10, 15, 20 ಜನ ಬರ್ತೀವಿ. ಇದು ತಪ್ಪು ಅಂತ ಅಲ್ಲ. ಎಲ್ಲರೂ ಬಂದರೆ ಏನು ಕೇಳ್ತೀನಿ ಯಾಕಂದರೆ ಎಲ್ಲವರೆಗೂ ಜಾತಿಗೊಂದು ದೇವಸ್ಥಾನ ಕಟ್ತಾರೆ. ಅದನ್ನ ತಪ್ಪು ಅಂತ ಹೇಳಕ್ಕೆ ಬರಲ್ಲ. ಜಾತಿಗೊಂದು ದೇವಸ್ಥಾನ ಕಟ್ಟಿದ್ರೆ ನಮ್ಮ ದೇವಸ್ಥಾನಕ್ಕೆ ದುಡ್ಡು ಕೊಡ್ರಿ ಅಂತ ಬರ್ತೀರಲ್ಲ. ನಾನು ಈ ಸ್ವತ್ತು ತಂದು ಕೊಡ್ರಪ್ಪ ಅಂದರೆ ಈ ಸ್ವತ್ತು ತಂದು ಕೊಟ್ಟಿದ್ರೆ ಅದ ನೀರಲ್ಲಿ ಅರ್ಧ ಭಾಗ ಹಿಡಿತೀನಿ. ಇನ್ನು 30 ತಿಂಗಳಾಗಿ ಇನ್ನು 24 ತಿಂಗಳು ಅವನು ಹಿಡಿರ್ತಕ್ಕಂಥ ಕೆಲಸ ಮಾಡ್ತೀನಿ. ನಾನು ವಿನಂತಿ, ಒಂದು 10% ಜನರ ನಮ್ಮೂರ ಶಾಲೆ ಕೊಡ್ತಾಯಿದ್ದಿ, ಬಿಲ್ಡಿಂಗ್ ಇಲ್ಲ, ಅಂಗನವಾಡಿ ಕಟ್ಟಡ ಇಲ್ಲ, ಶೌಚಾಲಯ ಇಲ್ಲ, ಹೈಟೆಕ್ ಅಡುಗೆ ಮನೆ ಇಲ್ಲ, ಪಲ್ಲೆಲ್ಲ ಬೀಳ್ತವೆ ಅಂತ ಹೇಳಿದಂಥವ್ರು ಯಾರ ಪುಣ್ಯಾತ್ಮಕ್ಕೆ ಕೈ ಎತ್ತಪ್ಪ ನಿಮ್ಮ ಪಾದಕ್ಕಿಲ್ಲ ನಮ್ಮ ಹೆಚ್ಚು ಒತ್ತು ಶಾಲೆ ಕೊಡಿ ಅಂತ ಕೇಳಿದ್ರು ನೀವು ಯಾರೂ ಸ್ಪಂದಿಸಿಲ್ಲ. ಆದರೂ ಸಹ ನಾನು ಬಿಡಲಿಲ್ಲ. ನಿಮ್ಮ ದೂಷಣೆ ಮಾಡ್ತಾಯಿಲ್ಲ, ತಪ್ಪು ಅಂತಲ್ಲ. ನನಗೂ ಅನಿವಾರ್ಯ ಆಗಿತ್ತು. ಯಾಕಂದರೆ ಮತ್ತು ಜನಗಳು ಕೇಳಿದ್ದು ಮಾಡಿ ಯಾಕಂದರೆ ಊರಿಗೆ ಮಾಡಿ ಹಾಕುತ್ತೆ ಆ ಸಮಾಜಕ್ಕೆ ದೇವಸ್ಥಾನಕ್ಕೆ. ಹಂಗಂದ್ರೆ 13 ಕೋಟಿ ರೂಪಾಯಿ 24 ತಿಂಗಳು 13 ಕೋಟಿ ರೂಪಾಯಿ ಹಾಕಿ
ಯಾರ್ಯಾರು ದೇವಸ್ಥಾನಕ್ಕೆ ಬಂದು ಕೇಳಿದ್ರು ಕನಿಷ್ಠ 10 ಲಕ್ಷ ದೇವಸ್ಥಾನಗಳಿಗೆ, ಕನಿಷ್ಠ 20 ಲಕ್ಷ ಸಮುದಾಯ ಭವನಗಳಿಗೆ ಹಾಕಿ ಕರೆಕ್ಟ್ ಪಟ್ಟಿ ಐತಂತೆ. ಹೋದ ಸರಿ 5 ಕೋಟಿ, ಈ ಸರಿ 3 ಕೋಟಿ, 3 ವರ್ಷದ ಅದರಲ್ಲಿ 3 ಕೋಟಿ, 13 ಕೋಟಿ ರೂಪಾಯಿ ದೇವಸ್ಥಾನಕ್ಕೆ ಹಾಕಿದ್ದಾರೆ. ಯಾವ್ಯಾವ ಊರಲ್ಲಿ ಕೇಳಿದಾರೋ, ಯಾವ ಊರು ಕಟ್ತಕ್ಕಂಥ ಅರ್ಧಬರ್ಧ ಹೆಚ್ಚಿಗೆ, ಕಮ್ಮಿ ಆದ ಕಮ್ಮಿ ಹಾಕಿ ಎಲ್ಲ ಹುಡುಗರು ದೇವಸ್ಥಾನಕ್ಕೆ ಅಷ್ಟೇ, ದೇವರಷ್ಟೇ ಸಮಾಧಾನ ಮಾಡಿಲ್ಲ ನಾವು. ಈ ಕಡೆ ಸ್ಕೂಲ್ಗಳವಲ್ಲ, ಸ್ಕೂಲು ನೀವು ಯಾರು ಕೇಳಿದಾಗ ಬಿ ಒ ಇಟ್ಕೊಂಡು ನಮ್ಮದೊಂದು ಆದರ್ಶ ಗ್ರಾಮದಲ್ಲಿ ಒಂದು ಬಿ ಒ ನಿಂಗಪ್ಪ, ಈ ಸಿ ಒ ಮುದ್ದನಗೌಡ ಪೂರ್ತಿ ನಮ್ಮ ತಾಲೂಕಿನಲ್ಲಿ ಯಾವ್ಯಾವ ಊರಾಗ ಎಷ್ಟು ಸ್ಕೂಲ್ ಅದಾವೆ, ಎಷ್ಟು ಬಿಲ್ಡಿಂಗ್ ಅದಾವೆ, ಅದಾಗ ಎಷ್ಟು ಬಿಲ್ಡಿಂಗ್ ಚೆನ್ನಾಗಿದ್ದಾವೆ, ಎಷ್ಟು ಬಿಲ್ಡಿಂಗ್ ರಿಪೇರ್ ಅದಾವೆ, ಎಷ್ಟು ಬಿಲ್ಡಿಂಗ್ ಕೆರವಂಗದಾವೆ, ಎಷ್ಟು ಮೇಸ್ಟ್ ಅಂದರೆ ಎಷ್ಟು ಸ್ಟ್ರೆಂತ್ ಐತಿ, ಎಷ್ಟು ಅವಶ್ಯಕತೆ ಇದೆ, ಅದರ ಲೆಕ್ಕದಂತ ನಾವು ಲೆಕ್ಕ ಮಾಡ್ಕೊಂಡ್ರು. ಪಾಪ ಜಿಲ್ಲಾಧಿಕಾರಿಗಳು ನಮ್ಮ ಜಿಲ್ಲೆ ಇರ್ತಕ್ಕಂಥ ಡಿ ಸಿ ಅವರು ಗಂಗಾಧರ ಸ್ವಾಮಿ ಭಾಳ ಒಳ್ಳೆಯದ, ತಪ್ಪು ನನಗೆ ಹೋಗ್ದಲ್ಲ ಅವ್ರಿಗೆ. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ನೋಡಿ, ಆದಷ್ಟು ಮ್ಯಾಕ್ಸಿಮಮ್ ನಿಮಗೆ ದುಡ್ಡು ಕೊಡ್ತೀನಿ, ನೀವು ಒಂದು ತ್ಯಾಗ ಮಾಡಬೇಕು ಅಂತ ಏನು ಹೇಳಿರಿ. ನಮಗೆ ಪ್ರತಿ 3 ತಿಂಗಳಿಗೆ ಒಂದ್ಸರಿ ಪ್ರತಿ ಶಾಸಕರು 224 ಜನ ಶಾಸಕರಿಗೂ 75 ಜನ ವಿಧಾನ ಪರಿಷತ್ ಸದಸ್ಯರು ಪ್ರತಿ 3 ತಿಂಗಳಿಗೆ ಒಂದ್ಸರಿ ಸರ್ಕಾರ 50 ಲಕ್ಷ ಕೊಡ್ತೀವಿ ಅಷ್ಟೇ. ಆ 50 ವರ್ಷಕ್ಕೆ 2 ಕೋಟಿ, ಅದರಲ್ಲಿ 50 ಲಕ್ಷದಲ್ಲಿ 6.5 ಕೋಟಿ ರೂಪಾಯಿ, ಅಲ್ಲ 6.5 ಲಕ್ಷ ಎಸ್ ಟಿ ಕೊಡಲೇಬೇಕು, ಇನ್ನು 12 ಲಕ್ಷ ಎಸ್ ಸಿ ಕೊಡಲೇಬೇಕು, ಇನ್ನು 30 ಲಕ್ಷ ನಾವು ಇದೆಲ್ಲ ಮಾಡಬೇಕು. ಶಾಲೆಗೆ ಅಂದರೆ ಅದು ಬರ್ತೀವಲ್ಲ, ಅಲ್ಲಿ ಎಸ್ ಸಿ ಇರ್ತಾರೆ, ಎಸ್ ಸಿ ಇರ್ತಾರೆ ಜನರಿಂದ ನಾವು ಡಿ ಸಿ ಮಾತಾಡ್ಕೊಂಡು ಅವ್ರಿಗೆ ಫ್ಲಡ್ನಲ್ಲಿ ಸ್ಕೂಲ್ ರಿಪೇರಿಗೆ ಅಂತ ದುಡ್ಡು ಮಾಡ್ತೀವಿ. ಅದು ಗಾಚಾರಕ್ಕೆ ಏನಾಗುತ್ತೆ, ಅಲ್ಲಿ ಏನಂದ್ರೆ 2 ಲಕ್ಷ ರೂಪಾಯಿ ಕೊಡೋಂಗಿಲ್ಲ ರಾಜ್ಯದ ಪಾಲಿಸಿ, 2,10,000 ಕೊಡೋಂಗಿಲ್ಲ, ರಿಪೇರಿ 4 ಲಕ್ಷ ಕೊಡೋದು. ನಾವೇನು ಮಾಡಿದ್ವಿ, ಇಂಜಿನ್ಗಳೆಲ್ಲ ಕಳ್ಸ್ಕೊಂಡು ರಿಪೇರಿಗೆಲ್ಲ ಎಸ್ಟಿಮೇಟ್ ಮಾಡಿಸಿ ಕೆಲವು ಕಡೆ 4 ಲಕ್ಷ ಬೇಕಾಗ್ತದೆ. ಒಂದು 2 ಲಕ್ಷ ಆಗ್ತದೆ ಹೆಂಗಂದರೆ ಜಿ ಎಸ್ ಟಿ 50 ಲಕ್ಷ ಉಂಟು, ಕಾಂಟ್ರಾಕ್ಟ್ ಮಾಡೋದು 25 ಲಕ್ಷ, ಏನು ರಿಪೇರಿಗೆ 1 ಲಕ್ಷ ಈಗ ಸುಣ್ಣ ಹೊರಗೆ ಬಿಟ್ಬಿಡ್ತಾರೆ. ಅದು ನಾವು ಕನಿಷ್ಠ 4 ಲಕ್ಷ 5 ಲಕ್ಷವರೆಗೂ ನನ್ನ ಎಮ್ ಎಲ್ ಎ ಗ್ರಾಂಟ್ ಏನು ವರ್ಷ ಬರ್ತಲ್ಲ, 2 ವರ್ಷದ ದುಡ್ಡು ಕೊಟ್ಟು 4 ಕೋಟಿನೂ ಸಹ ಶಾಲೆಗೆ ಹಾಕಿ ಬಂದೆ ಎಲ್ಲರಿಗೂ ನಿಮ್ಮ ಅಭಿನಂದನೆ ಸಲ್ಲಿಸಿ ಇಷ್ಟಪಡ್ತೀನಿ. ನೀನು ನಿನ್ನ ಕೆಲಸ ನಿಂದು ಹೇಳ್ತೀನಿ, ನಿಂದೇನಾಗಲ್ಲ.